ಜಾಮೀನಿನ ಮೇಲೆ ಆಚೆ ಬಂದಂತಹ ದರ್ಶನ್ ಇನ್ನೇನು ಶೂಟಿಂಗ್ಗೆ ಅಣಿ ಆಗ್ತಾ ಇದ್ದಾರೆ. ಇವತ್ತಿನಿಂದ ಅವರು ಶೂಟಿಂಗ್ನಲ್ಲಿ ಕೂಡ ಪಾಲ್ಗೊಳ್ಳಬೇಕು. ಇದರ ನಡುವೆ ಭಾಳ ಚರ್ಚೆ ಆಗ್ತಾ ಇರೋದು ಅಥವಾ ಭಾಳ ಗಮನ ಸೆಳೀತಾ ಇರೋದು ಅವರ ಇನ್ಸ್ಟಾ ಅಕೌಂಟು. ಇನ್ಸ್ಟಾದಲ್ಲಿ ಅವ್ರು ಫಾಲೋ ಮಾಡ್ತಿರೋದು ಒಂದು 6 ಜನರನ್ನ, ಅದನ್ನು ಅನ್ಫಾಲೋ ಮಾಡಿದ್ದಾರೆ. ನಾನಾ ಚರ್ಚೆಗಳು ಶುರುವಾಗಿದೆ. ಸುಮಲತಾ ಅಂಬರೀಶ್, ಅಭಿಷೇಕ್ ಪತ್ನಿ ಅವೀವಾ ಹಾಗೂ ಡಿ ಕಂಪನಿ ಅಂತ ಒಂದು ಫ್ಯಾನ್ ಪೇಜ್, ಇಷ್ಟೆಲ್ಲ ಅಕೌಂಟ್ಗಳನ್ನು ಮತ್ತೆ ಸಹೋದರ ದಿನಕರ್ ಅವರದ್ದು ಪುತ್ರ ವಿನೀಶ್ರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಇಷ್ಟೆಲ್ಲ ಅಕೌಂಟ್ಗಳನ್ನು ಅವ್ರು ಫಾಲೋ ಮಾಡ್ತಾ ಇದ್ರು. ಈಗ ಯಾರನ್ನ ಕೂಡ ಫಾಲೋ ಮಾಡ್ತಾ ಇಲ್ಲ, ಝೀರೋ ಫಾಲೋವಿಂಗ್ ಅಂತ ತೋರಿಸ್ತಾ ಇದೆ. ದರ್ಶನ್ ನಿರ್ಧಾರಕ್ಕೆ ಏನು ಕಾರಣ ಇರ್ಬೋದು ಅಂತ ಕಾರಣವನ್ನು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಾರಂತೆ ದರ್ಶನ್ ಫ್ಯಾನ್ಸ್. ನಿಮಗೆ ನಾವು ಅಪ್ಡೇಟೆಡ್ ಲೇಟೆಸ್ಟ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡೀಟೇಲ್ಸನ್ನು ತೋರಿಸ್ತಾ ಇದ್ದೀವಿ. ಫಾಲೋವಿಂಗ್ 0 ಇದೆ, ಫಾಲೋವರ್ಸನ್ನು ನೋಡ್ತಾ ಇದ್ದಾರೆ, ಮಿಲಿಯನ್ ಗಟ್ಟಲೆ ಇದೆ. ಸೊ ತುಂಬ ಆಪ್ತರು ಅಥವಾ ಫಸ್ಟ್ ಸರ್ಕಲ್ ಅಂತ ಏನು ಕರೆಯಲಾಗ್ತಾ ಇತ್ತು, ಒಂದು ಡಿ ಕಂಪ್ನಿ. ಏನೇ ಅನೌನ್ಸ್ಮೆಂಟ್ಗಳಿದ್ರು ಕೂಡ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ರಿಯಾಕ್ಷನ್ ಇದ್ರೂ ಕೂಡ ಡಿ ಕಂಪ್ನಿ ಮೂಲಕ ರಿಲೀಸ್ ಮಾಡ್ತಾಯಿದ್ರು. ಅದನ್ನು ಅನ್ಫಾಲೋ ಮಾಡಿದ್ದಾರೆ. ಈ ಕಡೆಗೆ ಸುಮಲತಾ ಅಂಬರೀಶ್ ಇರ್ಬೋದು, ಅವರ ಪುತ್ರ, ಅವರ ಪತ್ನಿ ಎಲ್ಲರನ್ನ ಕೂಡ ಫಾಲೋ ಮಾಡ್ತಾಯಿದ್ರು, ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸಹೋದರ ಮತ್ತು ಮಗನ ಅಕೌಂಟನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಇದು ಏನಕ್ಕಿರ್ಬೋದು ರೀಸನ್ನು ಅಂತ ಹೇಳಿದ್ರೆ, ಒಂದು ಇವ್ರನ್ನೆಲ್ಲ ಬಳಸ್ಕೊಂಡು ದರ್ಶನ್ ಹತ್ರಕ್ಕೆ ಬೇಡದೇ ಇರೋರೆಲ್ಲ ಬರ್ತಾ ಇದ್ದಾರೆ. ಬರೋರನ್ನ ತಡೆಯೋ ನಿಟ್ಟಿನಲ್ಲಿ ನನ್ನ ಹತ್ರಕ್ಕೆ ಇವ್ರ ಇನ್ಫ್ಲೂಯೆನ್ಸ್ ತೊಗೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿರ್ಬೋದು, ಅಥವಾ ಬದಲಾಗ್ತಾ ಇದೀನಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿರಬಹುದು, ಗೊತ್ತಿಲ್ಲ. ಓಕೆ, ನೋಡ್ತಾ ಇದ್ದೀರಾ. ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸುಮಲತಾ ಪೋಸ್ಟ್ನಲ್ಲಿ ಇದೆಯಾ ದರ್ಶನ್ಗೆ ತಿರುಗೇಟು, ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದರೆ, ಯಾರು ಸತ್ಯವನ್ನ ತಿರುಚಿಸ್ತಾರೆ, ತಮ್ಮದೇ ತಪ್ಪಿಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡುವುದು, ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕುವುದು ಅಂತೆಲ್ಲ ಅವರು ಒಂದು ಸ್ಟೇಟಸ್ ಹಾಕಿದ್ದಾರೆ. ಅದು ಇವ್ರಿಗೆ ಇರ್ಬೋದಾ ಅಂತ ಒಂದು ಚರ್ಚೆ. ಬೇರೆಯವರ ಮೇಲೆ ಗೂಬೆ ಕೂರಿಸೋದು, ತಮ್ಮನ್ನು ತಾವು ಹೀರೋ ಎಂಬಂತೆ ಬಿಂಬಿಸ್ಕೊಳ್ಳೋದು ಅಂತೆಲ್ಲ ಪೋಸ್ಟನ್ನು ಹಾಕಿ ತಿರುಗೇಟನ್ನು ಕೊಟ್ರ. ನೀವು ಗಮನಿಸ್ತಾ ಇದ್ದೀರಾ ಆ ಪೋಸ್ಟನ್ನು ಕೂಡ. ಇದು ದರ್ಶನ್ಗೆ ಹೇಳಿರುವಂತಹ ಟೈಮಿಂಗ್ ಅಂತ. ಯಾಕಂದರೆ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾರೇ ಏನೇ ಇನ್ಫಾಲೋ ಮಾಡಿದ್ರು ಆ ಕಡೆಯಿಂದ ಏನು ಸ್ಟೇಟಸ್ ಅಂತ. ಈಗಂತೂ ಸೋಷಿಯಲ್ ಮೀಡಿಯಾ ಜಮಾನ. ಯಾರ್ದಾದ್ರೂ ನೀವು ನೋಡಿರ್ಬೋದು, ಯಾರ್ದಾದ್ರೂ ಹಸ್ಬೆಂಡ್ ವೈಫ್ದು ಡಿವೋರ್ಸ್ ಆಗುತ್ತೆ ಅಂದರೆ ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ಅನ್ಫಾಲೋ ಇಬ್ಬರು ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ. ಹಾಗೆ ಯಾರಾದರೂ ಜಗಳ ಆಡ್ಕೊಂಡಿದ್ದಾರೆ ಅಂತಂದ್ರೂ ಕೂಡ ಅದು ಗೊತ್ತಾಗದೆ ಈ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹಾಕೋದ್ರ ಮೂಲಕ. ಸೊ ಸ್ಟೇಟಸ್ ಯುದ್ಧದಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಹೊರತಾಗಿಲ್ಲ. ಇಲ್ಲಾಂದರೆ ಈ ಥರದ್ದೆಲ್ಲ ಸ್ಟೇಟಸ್ಗಳನ್ನು ಯಾಕೆ ಶೇರ್ ಮಾಡ್ತಾರೆ ಅನ್ನೋದು ಕುತೂಹಲ. ನೀವು ಗಮನಿಸ್ತಾ ಇದ್ದೀರಾ ಆ ಸ್ಟೇಟಸ್ನಲ್ಲಿ ನಾನಾ ಅರ್ಥಗಳಿದೆ. ನಿಗೂಢ ಅರ್ಥಕ್ಕೆ ಈಗ ಡಿಕೋಡ್ ಮಾಡೋ ಪ್ರಯತ್ನವನ್ನು ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಸ್ಯಾಂಡಲ್ವುಡ್ನಲ್ಲಿ ಅಮ್ಮ ಮಗನ ರೀತಿ ಇದ್ದವರು, ಆಮೇಲೆ ಇವ್ರನ್ನ ಮದರ್ ಇಂಡಿಯಾ ಅಂತೆಲ್ಲ ದರ್ಶನ್ ಕರೀತಾ ಇದ್ರು. ಇವ್ರ ಚುನಾವಣೆಗಳೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಅವರು ಅಷ್ಟೇ ಇವ್ರ ಜೊತೆಗೆ ನಿಂತ್ಕೊಳ್ತಾ ಇದ್ರು. ಬಟ್ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವಾಗ ದರ್ಶನ್ ಮೇಲೆ ಆರೋಪ ಬಂತು, ಆಮೇಲೆ ಇವರೇನೋ ವಿಸಿಟ್ ಮಾಡೋದಕ್ಕೆ ಅಷ್ಟಾಗಿ ಹೋಗ್ತಿರ್ಲಿಲ್ಲ ಅನ್ನೋ ಮಾತು, ಮತ್ತು ಎಲ್ಲವೂ ಮೊದಲಿನಂತಿರಲಿಲ್ಲ ಅನ್ನುವಂತಹ ಮಾತಿಗೆ ಇದು ಇಂಬು ಕೊಟ್ಟಂತಿದೆ.